ಆರ್ಎಸ್ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ಕೆಲವು ದಿನಗಳಿಂದ ಆರ್ಎಸ್ಎಸ್ ಬಗ್ಗೆ ಪರ ವಿರೋಧ ವಾದ ವಿವಾದ ಚರ್ಚೆ ಸುದ್ದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ದ ಹಿಸ್ಟರಿ ಆಫ್ ಆರ್ಎಸ್ಎಸ್ 1907 ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ತೀವ್ರಗಾಮಿ ನಾಯಕರು ಬಂಗಾಳ ಪ್ರಾಂತ್ಯದಲ್ಲಿ ಅನುಶೀಲನಾ ಸಮಿತಿ ಎಂಬ ಸಂಘಟನೆಯನ್ನು ರಚಿಸಿದ್ದರು. ಮಹಾರಾಷ್ಟ್ರದ ನಾಗಪುರದಿಂದ ಡಾಕ್ಟರ್ ಓದಲು ಬಂದಿದ್ದ ಕೇಶವ ಬಲಿರಾಮ್ ಹೆಡಗೇವಾರ್ ಈ ಸಂಘಟನೆಯಲ್ಲಿ ಸೇರಿಕೊಂಡರು. ಸಂಘಟನೆಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಜೈಲಿಗೆ ಸಹ ಹೋದರು. ಅದೇ ಸಮಯ ತೀವ್ರಗಾಮಿ ನಾಯಕ ಬಾಲ ಗಂಗಾಧರ ತಿಲಕ್ ಅವರಿಗೆ ದಾದಾಬಾಯಿ ನವರೋಜಿ ಕಾಂಗ್ರೆಸ್ ಸೇರಲು ಸೂಚಿಸಿದರು. ಆಗ ಬಾಲ ಗಂಗಾಧರ ತಿಲಕ್ ರವರ ಜೊತೆ ಕೇಶವ ಬಲಿರಾಮ್ ಹೆಡಗೇವಾರ್ ಸಹ ಕಾಂಗ್ರೆಸ್ ಸೇರಿದರು. ಕಾಂಗ್ರೆಸ್ ಜೊತೆ ಸೇರಿ ಕೆಲಸ ಮಾಡಿದರು. ಟರ್ಕಿ ದೇಶದಲ್ಲಿ ಜಾಗತಿಕ ಮುಸ್ಲಿಂ ಸಮುದಾಯದ ಆಧ್ಯಾತ್ಮಿಕ ನಾಯಕ ಎಂದು ಪರಿಗಣಿಸಲ್ಪಟ್ಟಿದ್ದ ಓಟೋಮನ್ ಖಲೀಫರ ಅಧಿಕಾರವನ್ನು ರದ್ದುಪಡಿಸಲಾಯಿತು. ಆಗ ಭಾರತದಲ್ಲಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಎಂಬ ಬ್ರದರ್ಸ್ ಖಲೀಫರ ಪರವಾಗಿ ಬ್ರಿಟಿಷರ ವಿರುದ್ಧವಾಗಿ 1919ರಲ್ಲಿ ಭಾರತಾದ್ಯಂತ ಖಿಲಾಫತ್ ಚಳುವಳಿ ಆರಂಭಿಸಿದರು. ಈ ಖಿಲಾಫತ್ ಚಳುವಳಿಗೆ ಗಾಂಧೀಜಿ ಬೆಂಬಲವಾಗಿ ನಿಂತರು. ಇದರ ಜೊತೆ ಕಾಂಗ್ರೆಸ್ ಸಹ ಕೈಜೋಡಿಸಿತು. ಇದು ಹೆಡಗೇವಾರಂತಹ ಕೆಲವು ನಾಯಕರಿಗೆ ಇಷ್ಟವಾಗಲಿಲ್ಲ. ನಾವು ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ರೆ ಇವರು ಕೇವಲ ಧಾರ್ಮಿಕ ಕಾರಣ ಇಟ್ಕೊಂಡು ಟರ್ಕಿಯಲ್ಲಿ ಆಗುತ್ತಿರುವ ಬೆಳವಣಿಗೆ ಬಗ್ಗೆ ಭಾರತದಲ್ಲಿ ಚಳವಳಿ ಮಾಡ್ತಿದಾರಲ್ಲ ಎಂಬುವ ಬಿರುಕು ಮೂಡುತ್ತೆ. ಅದೇ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ಸಮಯ 1925ರ ಕಾಕೋರಿ ರೈಲು ದರೋಡೆ ಪ್ರಕರಣದಲ್ಲಿ ವಿಚಾರಣೆಗೆ ಬ್ರಿಟಿಷರು ನೇಮಿಸಿದ್ದ ತನಿಖಾ ತಂಡದಲ್ಲಿ ಹಿಂದೂಗಳೇ ಇರಲಿಲ್ಲ. ಎಲ್ಲ ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸ್ ಹುದ್ದೆಗಳಲ್ಲಿ ಮುಸ್ಲಿಂ ಅಧಿಕಾರಿಗಳನ್ನೇ ನೇಮಿಸಲಾಗಿತ್ತು. ಬ್ರಿಟಿಷರ ಇಂತಹ ತಾರತಮ್ಯದ ನೀತಿಯಿಂದ ಮತ್ತೆ ಹಿಂದೂ ಸಮುದಾಯದಲ್ಲಿ ಸಂಘಟನೆಯ ಕೊರತೆಯಿಂದ ಜನ್ಮ ತಾಳಿದ್ದೇ ಈ ಆರ್ಎಸ್ಎಸ್. ಈ ಆರ್ಎಸ್ಎಸ್ ಅನ್ನು ಹುಟ್ಟು ಹಾಕಿದವರೇ ಕೇಶವ ಬಲಿರಾಮ್ ಹೆಡಗೇವಾರ್. ಇವರು ಒಬ್ಬರೇ ಶಾಖಾವನ್ನು ಆರಂಭಿಸಿದ್ದರು. ಆಗ ಆರಂಭದಲ್ಲಿ ಕೇವಲ 12 ಜನ ಮಾತ್ರ ಬಂದು ಸೇರಿಕೊಂಡಿದ್ದರು. ಶಾಖಾಗಳಲ್ಲಿ ಯೋಗ, ಸೂರ್ಯ ನಮಸ್ಕಾರ, ಲಾಠಿ ಟ್ರೈನಿಂಗ್ ಜೊತೆಗೆ ಬೌದ್ಧಿಕ ವಿಚಾರವನ್ನು ಸಹ ಆರಂಭಿಸಿದರು. ಹೀಗೆ ಸಂಘದಲ್ಲಿ ಸೇರುವವರ ಸಂಖ್ಯೆ ನಿಧಾನವಾಗಿ ಹೆಚ್ಚುತ್ತಾ ಹೋಯಿತು. ಆಗ ಅದೇ ಸರಿಯಾದ ಸಮಯ. ಸಂಘಕ್ಕೆ ಅಫಿಸಿಯಲ್ ರೂಪ ನೀಡಲು ಯೋಚಿಸಿ ಸೆಪ್ಟೆಂಬರ್ 27, 1925 ವಿಜಯ ದಶಮಿ ದಿನದಂದು ಆರ್ಎಸ್ಎಸ್ಗೆ ಬುನಾದಿ ಹಾಕಿದರು. ಆ ಸಂದರ್ಭದಲ್ಲಿ ಯಾರು ಯೋಚಿಸಿರಲಿಲ್ಲ ಈ ಒಂದು ಸಣ್ಣ ಸಂಘಟನೆ ಮುಂದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಘಟನೆ ಆಗುತ್ತೆ ಅಂತ. ನಿಧಾನವಾಗಿ ನಾಸಿಕ್, ಪುಣೆ, ಅಮರಾವತಿ, ಯವತ್ಮಾಲ್ ಹೀಗೆ ಮಹಾರಾಷ್ಟ್ರದ ತುಂಬ ಶಾಖಾಗಳು ಶುರುವಾಗತೊಡಗಿದವು. ಮಹಾರಾಷ್ಟ್ರದ ಜೊತೆಗೆ ಮಧ್ಯ ಭಾರತದ ತುಂಬ ಹರಡತೊಡಗಿತು. ಸಂಘದ ಸಂಖ್ಯೆ ಹೆಚ್ಚಾಗುತ್ತಿತ್ತು. ಆದರೆ ಮಹಾರಾಷ್ಟ್ರದ ಆಚೆ ಅಷ್ಟು ಬಲಿಷ್ಠವಾಗಿರಲಿಲ್ಲ. ಹೆಡಗೇವಾರ್ ಅವರು 1930ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿದಾಗ ಮದನ್ ಮೋಹನ್ ಮಾಳವಿಯಾರವರಿಗೆ ಭೇಟಿ ಮಾಡುತ್ತಾರೆ. ಆಗ ಮಾಳವಿಯಾರವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಅಲ್ಲಿ ಆರ್ಎಸ್ಎಸ್ ಕಚೇರಿ ಆರಂಭಿಸಲು ಒಪ್ಪಿಗೆ ನೀಡಿದರು. ಇದೇ ವಿಶ್ವವಿದ್ಯಾಲಯದಲ್ಲಿ ಹೆಡಗೇವಾರ್ ಅವರಿಗೆ ಎಂಎಸ್ಸಿ ಓದುತ್ತಿದ್ದ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ ಪರಿಚಯ ಆಗುತ್ತೆ. ನಂತರ ಇವರೂ ಸಹ ಆರ್ಎಸ್ಎಸ್ ನ ಮೆಂಬರ್ ಆಗುತ್ತಾರೆ. ಜೊತೆಗೆ ಸಂಘದಲ್ಲಿ ಫುಲ್ ಆಕ್ಟಿವ್ ಆಗುತ್ತಾರೆ. 1940 ಆರ್ಎಸ್ಎಸ್ ನ ಮುಖ್ಯಸ್ಥ ಮತ್ತು ಸ್ಥಾಪಕ ಆಗಿದ್ದ ಕೇಶವ ಬಲಿರಾಮ್ ಹೆಡಗೇವಾರ್ ಅವರು ನಿಧನ ಆಗುತ್ತಾರೆ. ಆಗ ಆರ್ಎಸ್ಎಸ್ ನ ಮುಂದಾಳತ್ವ ಮತ್ತು ಮುಖ್ಯಸ್ಥ ಸ್ಥಾನ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್ಗೆ ಬರುತ್ತೆ. ಇವರ ಲೀಡರ್ಶಿಪ್ ಅಲ್ಲೇ ಆರ್ಎಸ್ಎಸ್ ದೆಹಲಿ, ಕೋಲ್ಕತ್ತಾ, ಚೆನ್ನೈ, ಲಾಹೋರ್ ಹೀಗೆ ಅಖಂಡ ಭಾರತವನ್ನೇ ಆವರಿಸುತ್ತೆ. ಹೀಗೆ ಕೇವಲ ಒಬ್ಬ ವ್ಯಕ್ತಿಯಿಂದ ಆರಂಭವಾಗಿದ್ದ ಆರ್ಎಸ್ಎಸ್ ಈಗ 1 ಕೋಟಿಗೂ ಅಧಿಕ ಸ್ವಯಂ ಸೇವಕರನ್ನ ಹೊಂದಿದೆ. ಇದೇ 2025ಕ್ಕೆ ತನ್ನ 100 ವರ್ಷದ ಸಂಭ್ರಮ ಆಚರಣೆಯನ್ನು ಆಚರಿಸಿದೆ. 1925ರಲ್ಲಿ ನಾಗ್ಪುರದಲ್ಲಿ ಈ ಆರ್ಎಸ್ಎಸ್ ಕೇವಲ 1 ಶಾಖಾದೊಂದಿಗೆ ಆರಂಭವಾಗಿತ್ತು. ಆದರೆ ಈಗ 2025ರಲ್ಲಿ ಭಾರತಾದ್ಯಂತ 83,000ಕ್ಕೂ ಅಧಿಕ ಶಾಖಾಗಳನ್ನು ಹೊಂದಿದೆ. ಭಾರತದ ಆಚೆಗೂ ಸಹ ಸುಮಾರು 40 ದೇಶಗಳಲ್ಲಿ
57,000ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿದೆ. ಈಗ RSS ಅಲ್ಲಿ 1 ಕೋಟಿಗೂ ಅಧಿಕ ಸ್ವಯಂ ಸೇವಕರಿದ್ದಾರೆ. 40ರಿಂದ 50 ಲಕ್ಷ ಸದಸ್ಯರಿದ್ದಾರೆ. RSS ನ ಸ್ಥಾಪಕ ಮತ್ತು ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ದ ಕೇಶವ ಬಲಿರಾಮ್ ಹೆಡಗೇವಾರ್ ನಿಧನದ ಬಳಿಕ ಮಾಧವ ಸದಾಶಿವರಾವ್ ಗೋಲ್ವಾಲ್ಕರ್, ಮಧುಕರ್ ದತ್ತಾತ್ರೇಯ, ರಾಜೇಂದ್ರ ಸಿಂಗ್, KS ಸುದರ್ಶನ್ ನಂತರ ಅಂದರೆ ಪ್ರಸ್ತುತ 6ನೆಯ ಮುಖ್ಯಸ್ಥರಾಗಿ ಮೋಹನ್ ಭಾಗವತ್ ಮುಂದಾಳತ್ವ ವಹಿಸಿದ್ದಾರೆ. ಹೀಗೆ RSS ಸಂಘಟನೆಯು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸರ್ಕಾರೇತರ ಸಂಘಟನೆಯಾಗಿ ಬೆಳೆದು ನಿಂತಿದೆ.